ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲುಕಿಲೆಪ್ಪು ಹೋಬಳಿಯ ಕೆಂಚಾರಹಳ್ಳಿ ಗ್ರಾಮದಲ್ಲಿ ಇವತ್ತು ನಾಗದೇವತೆಗೆ ಪೂಜೆ ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಶ್ರೀಕಾಂತ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಘಟನೆಯ ಪರ್ವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದ ವೇದಿಕೆಯಲ್ಲಿ ಹಾಜರಾಗಿರ್ತಂತ ಗೌರವಾನ್ವಿತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು ಆದಂತ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳಾದಂತ ಬಾಗೇಪಲ್ಲಿ ಮುನ್ರಾಜಣ್ಣವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತ ಶ್ರೀಕಾಂತ್ ರಾಮಚಂದ್ರಗೌಡ್ರೆ, ಭಾರತೀಯ ಜನತಾ ಪಕ್ಷದ ಒಂದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದು ನಮ್ಮೆಲ್ಲರೂ ಕೂಡ ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಹುದ್ದೆಗಳಿಗೂ ಪಕ್ಷವನ್ನ ಸಂಘಟನೆ ಮಾಡಿ ಶ್ರೀಕಾಂತ್ ರಾಮಚಂದ್ರೇಗೌಡರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ, ಯಾವುದೇ ಚುನಾವಣೆ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸಹಕಾರ ಸಂಘಗಳಿರ್ಬೋದು, ಅವೆಲ್ಲರೂ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿ ಒಂದು ಪಕ್ಷ ಸದೃಢವಾಗಿ ಕಟ್ಟಬೇಕಾದ್ರೆ, ಅದು ಬೆಳಿಬೇಕಾದ್ರೆ ಕೇವಲ ಯುವಶಕ್ತಿ ಮತ್ತು ಜೀವಂತ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ರಾಮಚಂದ್ರೇಗೌಡ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಂತ ವಿಚಾರವನ್ನ ನಮ್ಮ ಆನಂದ್ ಅವರು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಸುಮಾರು 11 ಜನ ಮಾಜಿ ಶಾಸಕರಿದ್ದೇವೆ. ನನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮತಗಳನ್ನ ನಮ್ಮ ಶ್ರೀಕಾಂತ್ ರಾಮಚಂದ್ರ ಇರ್ಬೋದು, ಮುನ್ರಾಜ್ ಇರ್ಬೋದು, ನಿಮ್ಮ ವೇಣುಗೋಪಾಲ್ ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಶಕ್ತಿ ಇದೆ. ಕಾರ್ಯಕರ್ತರು ಹುಮ್ಮಸ್ಸಿದ್ದಾರೆ. ಇವತ್ತು ಏನು ಭಾರತ ದೇಶದವೆಲ್ಲ ಕೂಡ ಸಕ್ರಿಯವಾಗಿ ರಾಜಕಾರಣ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ನಾವೆಲ್ಲರೂ ಕೂಡ ಸದೃಢವಾಗಿ ಬೆಳಬೇಕಾದ್ರೆ, ಸದೃಢವಾಗಿ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ, ರಾಜ್ಯಗಳೆಲ್ಲ ಇನ್ನ ಮುನ್ನಡೆಯಬೇಕನ್ನೋದೆಲ್ಲರ ಆಶೆಯಾಗಿದೆ. ಮಾತ್ರ ಸಿದ್ಧರಾಗಿದ್ರು. ಅದು ಅವರ ಒಂದು ನಾಯಕತ್ವ, ಅವರ ನಿಸ್ವಾರ್ಥ ಸೇವೆ ನಮಗೆಲ್ಲರೂ ಕೂಡ ಆದರ್ಶವಾಗಿದೆ. ನಾನಿವತ್ತು ತಮ್ಮೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಇವತ್ತು ಈ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರು ಸುಮಾರು 14 ವರ್ಷಗಳಿಂದ 2014ರಿಂದ ಯಾವ ರೀತಿ ಈ ಭಾರತ ದೇಶವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ರೆ ಎಲ್ಲ ವಿಚಾರ ನಿಮ್ಗೆ ಗೊತ್ತಿದೆ. ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರತಿಯೊಂದು ಹಳ್ಳಿಯ ಸಾಮಾನ್ಯ ರೈತ ಕುಟುಂಬ ಇರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಈಗ ದಲಿತರಿರ್ಬೋದು, ಎಲ್ಲರಿಗೂ ಕೂಡ ಹಲವಾರು ಜನಪರ ಯೋಜನೆಗಳು ನಿಮ್ಗೆ ಕೊಟ್ಟಿದ್ದಾರೆ. ಎಲ್ಲ ವಿಚಾರ ನಿಮ್ಗೆ ಗೊತ್ತಿದೆ. ಈ ಸಂದರ್ಭ ನಾನು ಹೇಳಕ್ ಹೋಗೋದಿಲ್ಲ. ರೈತ ಕಿಸಾನ್ ಸನ್ಮಾನ್ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ಜನ್ಧನ್ ಯೋಜನೆ ಇರ್ಬೋದು, ಅಥವಾ ನಿಮ್ಗೇನು ಉಚಿತವಾದಂತ ಏನು ನಮ್ಮ ಔಷಧಿಗಳನ್ನ ಅತ್ಯಂತ ಕಡಿಮೆ ದೊರಕುವುದಾದ್ರೂ ಎಲ್ಲ ಕೂಡ ಜನಪರದ ಕಾಳಜಿಯಲ್ಲಿ ಕೊಟ್ಟು ಮಾಡಿರುವಂತ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಭಾರತ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಇವತ್ತು ಭಾರತಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ, ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನ ಕೊಂಡಾಡ್ತಿದ್ದಾರೆ. ನಮ್ಮ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಸುಮಾರು 11 ಜನ ಮಾಜಿ ಶಾಸಕರಿದ್ದೇವೆ. ನನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮತಗಳನ್ನ ನಮ್ಮ ಶ್ರೀಕಾಂತ್ ರಾಮಚಂದ್ರ ಇರ್ಬೋದು, ಮುನ್ರಾಜ್ ಇರ್ಬೋದು, ನಿಮ್ಮ ವೇಣುಗೋಪಾಲ್ ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಶಕ್ತಿ ಇದೆ. ಕಾರ್ಯಕರ್ತರು ಹುಮ್ಮಸ್ಸಿದ್ದಾರೆ. ಇವತ್ತು ಏನು ಭಾರತ ದೇಶದವೆಲ್ಲ ಕೂಡ ಸಕ್ರಿಯವಾಗಿ ರಾಜಕಾರಣ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ನಾವೆಲ್ಲರೂ ಕೂಡ ಸದೃಢವಾಗಿ ಬೆಳಬೇಕಾದ್ರೆ, ಸದೃಢವಾಗಿ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ, ರಾಜ್ಯಗಳೆಲ್ಲ ಇನ್ನ ಮುನ್ನಡೆಯಬೇಕನ್ನೋದೆಲ್ಲರ ಆಶೆಯಾಗಿದೆ.